ಅಲ್ಲ ಕುಳ್ಳೆ ತಗೋದ್ನು ಕಣ್ಣಲ್ಲ ನಾ ಅನ್ಕೊಂಡೈತಿಲ್ಲ ಆಗ್ಬಾರ್ದು ಆಗೋಯ್ತಲ್ಲ. ಹೀಗಿದ್ದವ್ರು ಹೀಗಿರಕ್ಕಿಲ್ಲಕಂತಕೋ ಸುಮ್ಮನೆ ನಾವು ಅದು ಇದು ಅಂತ ಹೊಡೆದಾಡ್ ಸಾಯೋದು ಎಲ್ಲ ಹಿಂಗಾಗೋಯ್ತಲ್ಲ. ನಾವು ಏನೋ ಅನ್ಕೊಂಡಿದ್ರೆ ಅದೇ ಒಂದಾಯ್ತದಲ್ಲ. ಲೋ ಕುಳ್ಳ ಕುಳ್ಳ ಲೋ ಏನವ ಏನಾಯ್ತು? ಯಾಕಂಗೆ ಕಿಚ್ಕತ್ತಿದ್ದಿ? ಸರಿ ಏನಾಯ್ತವ? ಯಾಕಂಗೆ ಸಪ್ಕಿದ್ದಿ? ಕುಳ್ಳ ಭಾರತಿ ರಕ್ತ ತೀರೋಯ್ತಂತೆ. ಒಬ್ಬ ಏನು ಹೇಳ್ತಿದ್ದಿ ನೀನು? ಕನ್ಕೊಳ್ಳ ಅದೇ ನಂದಿನಿ ಅವರೆಲ್ಲ ಸೂರಿ ಅವ್ರ ಮನೆಗೆ ಹೋಗಿತ್ತಂತೆ. ಅವ್ರ ಮನೆಗೆ ಹೋಗಿದಾಗ ಮನ್ಗಿತ್ತಂತೆ. ರಾತ್ರಿ ಚೆನ್ನಾಗಿಯ ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ಎಲ್ಲವ ಬೆಳಗ್ಗೆ 7 ಗಂಟೆ ಹಿತ್ತಿಲ್ವಂತೆ. ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಮನಿಕೊಂಡು ಆತರ 7 ಗಂಟೆ ಜೀವವಾಗಿ ಹಿತ್ತಿಲ್ವಂತೆ. ಈಗ ಇವನ್ಗೆ ನವೀನ ಫೋನ್ ಮಾಡಿದ ಪಾರತಿಗೆ. ಅಮ್ಮ ಎಲ್ಲಿಗೋಯ್ತು ಕರಿ ಹೋಗಕ್ಕಾಯ್ತದೆ ಇಲ್ಲ ನಿಮ್ಮ ಅಪ್ಪ ಎಲ್ಲೋಯ್ತು. ಆಮೇಲೆ ರಮೇಶ ಮಹೇಶನ್ಗೆಲ್ಲ ಹೇಳ್ಬಿಡು. ಅಯ್ಯೋ ಗಿರ್ಜನ್ಗೂ ಹೇಳಂದಿದೆ ಹೇಳ್ಬಿಡು. ಅಲ್ಲ ಎಂತ ಕೆಲಸ ಆಗೋಯ್ತು. ಇದೊಂದು 4-5 ದಿವಸ ಪಾರತಿಯ ಕಳಿಸವು ಸೂತ್ಕದ ಮನೆ ಆಗೋಯ್ತಲ್ಲ. ನಾವು ಅನ್ಕೊಂಡಂಗೆ ಏನು ಆಯ್ಕಿಲ್ಲ. ಸುಮ್ಮನೆ ನಾವಂಗೆ ಹೊಡೆದಾಡೋದು ನಂದು ಮಡ್ತು ಅದು ಇದು ಅಂತ. ಅಲ್ಲ ಅಮ್ಮ ಇರೋ ಗಂಟೆ ಒಂದು ದಿವಸನೂ ನೆಟ್ಗಿರ್ಲಿಲ್ಲ. ಸೊಸೆ ಮಕ್ಕಳು ಮೊಮ್ಮಕ್ಕಳು ಅನ್ಕೊಂಡು ಯಾವಾಗ ನೋಡಿದ್ರು ಸುಮ್ಮನೆ ಕೈಯ ಅನ್ಕೊಂಡು ಏನು ಓದ್ಕೋಗಪ್ಪ ಏನು ಓದ್ಕೋಗಕ್ಕೆ ಏನು ಓದ್ಕೋಗಕ್ಕಪ್ಪ ಹಿಂಗೆ ಮಾಡ್ಕೊಂಡಿದ್ದು. ಸರಿ ನಡಿ ಅಮ್ಮನ ಕೇಳ್ಬಿಟ್ಟು ಹೋಗ್ತೈತದೆ. ಅಯ್ಯೋ ಏನು ಮಾಡೋದಪ್ಪ ಭಗವಂತ ಕಾಪಾಡಪ್ಪ. ಅಲ್ಲಕನವ ಮೊನ್ನೆ ತನೆಯ ಚೆನ್ನಾಗದೆ ಅಂತ ಪಾರ್ವತಿ ಮಾತಾಡ್ತಿದ್ದಲ್ಲ ನವೀನನ ಜೊತೆ. ಅವ್ವ ಏನು ಎಲ್ಲಿಗೋಯ್ತು ಇದಕ್ಕೆ ಏನೋ ಸೂರ್ಯಣ್ಣನ ಮನೆಗೆ ಹೋಯ್ತು ಅಂತ ಮಾತಾಡ್ತಿದ್ಲು ತಾನೆ ಪಾರ್ವತಿ. ಉಂಕಲ ಅಲ್ಲಿಗೆ ಹೋಗಿತ್ತಂತೆ ಅಲ್ಲೇ ತೀರ್ಕೊಂಡಿರೋದು. ಸರಿ ಒಂದು ಆಟ ಮಾಡ್ತೀನಿ ಎಲ್ಲ ಹೊಂಟೋಗ್ಬಿಡಕಾಯ್ತದೆ. ಮಾಡು ಜಲ್ದಿ ಮಾಡು ತಟನೆ ಮಾಡು. ಆಮೇಲೆ ನಿಮ್ಮ ಅಪ್ಪನ ಜಲ್ದಿ ಬರೇಳು. ಆ ಮಾರಯ್ಯ ಹೊಲ್ಕೋದವ್ರು ಇನ್ನೂ ಬರ್ನೇ ಇಲ್ಲ. ಅವ್ವ ಎಲ್ಲಿಗೆ ತಕ ಬಂದಾರಂತೆ? ಈಗ ಇರೋ ಮನೆಗೋ ಇಲ್ಲ ಅವ್ರ ಊರಿಗೋ? ಅವ್ರ ಊರಿಗೆ ತತ್ತಿ ಅದಾರಂತೆ ಕಲ ಎಣವ ತತ್ತಿ ಅದಾರಂತೆ. ಇಷ್ಟೇ ಮನ್ಸನ್ ಜೀವನಕ್ಕಂತಕೋ ಇರೋ ಗಂಟ ಮನ್ಸ ಗಿನ್ಸ ಅನ್ಕೊಂಡು ಸತ್ ಮೇಲೆ ಎಣ ಅಂತ ಯಾವ ಮರ್ಯಾದೆ ಕೊಡ್ತಾರೆ? ಇನ್ನೊಂದು 4 ಗಂಟೆ ಆದ್ರೆ ಅದು ಇಲ್ಲ. ಸುಮ್ಮನೆ ಹೋಗ ಜೀವಕ್ಕೆ ಯಾಕೆ ಮಾಡ್ಬೇಕು? ಸರಿ ಇನ್ನೇನು ಮಾಡೋಕ್ಕಾಗದು? ಊಟದ ಮೇಲೆ ಒಂದು ಸಾಯ್ಲೇಬೇಕು. ಪಾರ್ವತಿ ಬೇಜಾರು ಮಾಡ್ಕೊಂಡೋಳೆ. ಉಂಕಲ ಏನಾರುವಾಗ್ಲಿ ಅತ್ತೆ ಹೆಂಗಾರು ನೋಡ್ಕೊಳ್ಳೋದೇ ಇರಲಿ. ಆದ್ರೂ ಒಂದು ಮನ್ಸ ಸೊತ್ತಾಗವ್ರಾದ್ರೆ ಬೇಜಾರಾಯ್ಕಿಲ್ವೇ? ಅವ್ರು ಊರಿಗೆ ತಗೊಬತ್ತಿದಾರಂತೆ. ಹೇಳ್ಬಿಡು ಹಂಗೆ ಆಟೋಗೋ ಕರ್ಕಬ. ಏನು ಜಾಸ್ತಿ ದೂರ ಆಯ್ಕಿಲ್ಲ ಕತೆ. ಒಂದು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಆದದೇನೋ. ಸರಿ ಕಣವ ಅಲ್ಲಿ ಜಾಗ ಇದ್ದದಂತ ಹಳೆ ಇಟ್ಟಿ ತಗೋ ಎಲ್ಲನೂ ಮಾಡೋಕ್ಕೆ. ಸುಮಾರಾಗಿದ್ದದಂತೆ ತಗೋ ಹಳೆ ಮನೆ. ಇನ್ನು ಏನು ಇಲ್ಲಿ ಅಲ್ಲಿ ಬಾಡಿಗೆ ಮನೆ ಎತ್ತವ್ ಮಾಡ್ಯಾರ. ಸ್ವಂತ ಊರು ಬಿಟ್ಬಿಟ್ಟು ಭಾರಿ ಬೇಜಾರಾಗೋಯ್ತು ಕಣವ ಈ ವಿಚಾರ ಕೇಳ್ಬಿಟ್ಟು. ಹೋಗತ್ತಾಗಿ ಥೂ. ಅಲ್ಲ ಕನ್ಸ್ಕೊಳ್ಳೋ ಸರಿಲ್ಲ ಕಣವ ರಾತ್ರಿ ಎಂತೆಂಥ ಕನ್ಸ್ಕೊಳ್ಳೋ ಬರೋವು. ಏನು ನೀರು ಬೆಂಕಿ ಹಾಳು ಮೂಳು ಏನು ಊಟ ಅದು ಬಾಡೆಯ ಏನು ರಾಸಿ ಬಾಡು ಏನೇನೋ ಕೆಟ್ಟ ಕನ್ಸು ಕಣವ ಸರಿಯಾಗೈತಿಲ್ಲ. ಆಮೇಲೆ ಬರೀ ಸತ್ತೋಗಿರೋರೆ ಕಾಣಿಸ್ಕೊಳ್ಳೋರು. ನನಗೂ ಅಷ್ಟೇ ಕಲ. ಅದು ಯಾರು ದರಿದ್ರಕ್ಕೆ ಹೆಂಗೆ ನಿದ್ದೆ ಬತ್ತು. ನಿನ್ನೆ ಸಂಜೆ 9 ಗಂಟೆ ಮನಿಕೊಂಡಿದ್ದು ಬೆಳಗ್ಗೆ 7 ಗಂಟೆ ಆದರೂ ಎಚ್ಚರ ಆಗಿಲ್ಲ ಕಲ. ಇತ್ಗೆ ಅನಿಸ್ತದೆ ಕತೆ. ಆಮೇಲೆ ಕಾಗೆ ಹುಸಿ ಹಚ್ಕೊತಿದ್ವಾ ಕರ್ರ ಕರ್ರ ಕರ್ರು ಅಂತ ಹಚ್ಕೊಳ್ಳವು. ನೀನು ಹೇಳಂಗೆ ಬರೀ ಸತ್ತೋಗಿರೋರೆ ಕಾಣಿಸ್ಕೊಳ್ಳೋರು. ಏನು ಗಾಳಿ ಅದು ಇದು ಏನೇನೋ ಕಾಣಿಸ್ಕೊಳ್ಳವು ಕಲ. ನಾನೆಲ್ಲೋ ಯಾಕೆ ಹಿಂಗೆ ಅಂತ ಅನ್ಕೊಂಡಿದ್ದೆ. ಹಿಂಗಂತ ಗೊತ್ತಾಗಿಲ್ಲ ಕಲ. ಸರಿ ಅಮ್ಮ ಇತ್ತಾಗೋಯ್ತು ಅಮ್ಮನಿಗೂ ಹೇಳ್ಬಿಟ್ಟು ಕರ್ಕೋಗಿದ್ರೆ ಆಯ್ತಿತ್ತು. ತಾಳು ಅದು ಎಲ್ಲೋಯ್ತು ಕಾಣೆ. ಫೋನಾರು ಮಾಡುವೆ. ಇಲ್ಲ ಇಲ್ಲ ಕಂದ್ಬಿಡು ಫೋನ ಚಾರ್ಜ್ ಹಾಕದೆ. ಅವ್ವ ಪಾರ್ವತಿ ಮಗ ಇಬ್ರು ಕರ್ಕೋಬೇಕಾ? ಉಂಕಲ ಪಾರತಿ ಬೇಡ್ವಾ? ಅವ್ರ ಅತ್ತೆ ಸತ್ತೋಗದೆ. ಪಾರತಿ ಇದೆ ಲಾಸ್ಟಲ್ಲಿ ಮಕ್ಕ ನೋಡ್ಕೊಳ್ಳೋದು ಕರ್ಕೋಗೋದಕ್ಕಂತಕೋ. ಏನು ಮುಗಿನ ಹೇಳ್ಬಿಟ್ಟುಟಾಗದು ರವ್ವ ಇಲ್ಲ ಅಂದರೆ ಸುಮ್ಮನೆ ಆಗುತ್ತಾ? ಕರ್ಕೋಬೇಕಾಯ್ತದೆ. ಅಲ್ಲ ಎಳೆ ಮಗಿನ ಸಾವನ್ ಮನೆ ಕರ್ಕೋದಂಗೆ ಆಯ್ತಲ್ಲ. ಸಣ್ಣ ಮಗ ಬೇರೆ ತೊಟ್ಲು ಶಸ್ತ್ರ ಮಾಡಿ ಕಳಿಸೋದ ಅಂದರೆ ಹಿಂಗಾಗೋಯ್ತು ಕತೆ. ಅದಾವಮ್ಮ ಸಾಯಿ ಸತ್ಲು. ಅದಾಗಿ ತೊಟ್ಲು ಶಸ್ತ್ರ ಎಲ್ಲ ಮುಗಿದ ಮೇಲೆ ಸತ್ತಿದ್ರೆ ಹೆಂಗೋ ಮೊಮ್ಮೆಗಿನಾರು ನೋಡ್ಕೊಂಡು ಸರಿಯಾಗೋದು. ಈಗಲೇ ಹೊಂಟೋದಲ್ಲ ಲೋ ಗಟ್ಮುಟ್ಟಾಗಿದ್ಲು ಕಲ. ಏನೋ ಹುಷಾರಿತ್ತಿಲ್ಲ ಬಿಡು ಹಂಗೆ ಹಿಂಗೆ ಅಂದರೆ ಏನು ಕಾಣ್ಬೋದು. ಇಲ್ಲ ತಾಳು ಏನೋ ಹೆಚ್ಚು ಕಡಿಮೆ ಅಂದರೂ ನೋಡ್ಬೋದು. ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಮಾತಾಡ್ಕೊಂಡು ಇದ್ದಿದ್ದಕ್ಕೆ ಹಿಂಗಾದ್ರೆ ಹೆಂಗ್ಲ ಕತೆ. ಎದ್ದ ತಕ್ಷಣ ಅದು ಏನಂಗೆ ಮಾತಾಡ್ಕೊಂಡು ನಿಂತಿದ್ರಿ? ಕೆಲಸ ಬದುಕು ಮಾಡದಂದ್ರೆ ಬನ್ನಿ. ಏನಾಯ್ತು ಲಕ್ಷ್ಮಿ?
ಅದೇ ಪಾರತಿ ಅವ್ರ ಅತ್ತೆ ಇತ್ತಿಲ್ವಾ? ಓ ರಬಾಜಿ ಮುಂಡೆ ಅವ್ರು ತೀರೋದ್ರಂತೆ ಕಣತೆ. ಏನ ಏನ್ ಮಾತಾಡ್ತಿದ್ದಿ ಲಕ್ಷ್ಮಿ ನೀನು? ಹ್ಞೂ ಕಣತೆ. ಅಲ್ಲ ಏನಾಗಿತ್ತಂತೆ? ಅಯ್ಯೋ ಅತ್ತೆ ಮನ್ಗಿತ್ತವೆ ಸತ್ತೋಗಿದ್ದದಂತೆ. ಮಗಳು ನೋಡಕ್ ಅಂದ್ಬಿಟ್ಟು ಹೋಗಿದ್ರಂತೆ. ಅಲ್ಲಯ್ಯ ಸತ್ತೋಗವ್ರೆ. ಎಣ ತತ್ತಿದಾರಂತೆ ಇವ್ರ ಊರಿಗೆ. ಇದೇ ಹಳೆ ಹಳೆ ಮನೆ ಅದಲ್ಲ ಅಲ್ಲಿಗೆ. ಅದಕ್ಕೆ ನೀವು ಬರ್ಲಿ ಅಂತ ಕಾಯ್ಕೊಂಡಿದ್ದ. ಥೂ ಲಕ್ಷ್ಮಿ, ಅಯ್ಯೋ ಹಿಂಗೆ ಆಗ್ಬಾರ್ದಾಗಿತ್ತು ಕಣ್ ಲಕ್ಷ್ಮಿ, ಹಿಂಗೆ ಆಗ್ಬಾರ್ದಾಗಿತ್ತು. ಅಲ್ಲ ಯಾವಾಗ ತೀರೋಗಿರೋದಂತೆ? ಅಯ್ಯೋ ಅದು ಎಷ್ಟೊತ್ತಲ್ಲಿ ತೀರೋಯ್ತು ಏನೋ ಕತೆಯೋ ಗೊತ್ತಿಲ್ಲ ಕಣತೆ. ವಾಟರ್ನಾಗ ಟೀ ಕೊಡೋದು ಅಂದ್ಬಿಟ್ಟು ಎದ್ಲಂತೆ ಮಗಳು ನಂದಿನಿ. ಎದ್ರುವೆ ಎದ್ದೇಳಲಿಲ್ವಂತೆ. ಅದೇನು ಅಂತ ಅವ್ರ ಅತ್ತೆನ ಗಂಡನ ಎಲ್ಲರನ್ನೂ ಕರೆದು ಕೇಳೋಗಂಟ ಕೈ ಕಾಲೆಲ್ಲ ತಣ್ಣಗಾಗ್ಬಿಟ್ಟಿದ್ವಂತೆ. ಉಸಿರು ನಿಂತೋಗಿತ್ತಂತೆ. ಆಮೇಲೆ ಇರ್ಲಿ ಆಸ್ಪತ್ರೆಗೆ ಕರ್ಕೋಗಿ ಚೆಕ್ ಮಾಡ್ಸೋದ ಅಂದಿದ್ದಕ್ಕೆ ಬ್ಯಾಡ ಅಂದ್ಲಂತೆ ನಂದಿನಿ. ಎಲ್ಲ ಜೀವ ಎಲ್ಲ ಹೋಗೋದಲ್ಲ, ಸುಮ್ಮನೆ ಆಸ್ಪತ್ರೆ ಕರ್ಕೋದ್ರೆ ಅದು ಇದು ಪೋಸ್ಟ್ ಮಾರ್ಟಮ್ ಅದೇನೋ ಕೊಯ್ದು ಪೈದಿ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಬೇಡ. ಸುಮ್ಮನೆ ಏನು ಮಾಡೋಕ್ಕೆ, ಮನೆಗೆ ಕರ್ಕೋಗ್ಬಿಟ್ಟು ಸಾಸ್ಗಿಸ್ರೆ ಮಾಡೋಕ್ಕಾಯ್ತದೆ ಅಂತ ಅಂದ್ಲಂತೆ. ಆಮೇಲೆ ನವೀನನು ಹಂಗೆ ಅಂದಂತೆ, ಏನು ಬೇಡಕತ್ತೆ ಇನ್ನೇನು ಮಾಡೋಕ್ಕತ್ತದು ಅಂತ ಅಂದಂತೆ. ಅದಕ್ಕೆ ಅವರು ಇಲ್ಲಿಗೆ ತಗೊಬತ್ತಿದಾರಂತೆ. ಅವ್ರ ಅತ್ತೆ ಮಾವ ಅವ್ರ ಮಗಳು ಆಮೇಲೆ ಪಾರ್ವತಿ ಅವ್ರ ಅತ್ತೆನ ತಗೊಬತ್ತಿದ್ರಂತೆ. ಹೇಳ್ಬ ಹಿಂಗೆ ಆಗ್ಬಾರ್ದಾಗಿತ್ತು ಕಣತೆ. ಜ್ವರ ಸಳಿ ಇಲ್ಲ, ಒಂದು ರೋಗ ಇಲ್ಲ, ಕಪ್ಪಟ ಇಲ್ಲ, ಏನಿಲ್ಲ, ಹಿಂಗೆ ಆಗೋಯ್ತಲ್ಲ. ಹಿಂಗೆ ಅಂತೀನಿ ಅಂತ ಅನ್ಬೇಡ ಇರು. ಸುಮ್ಮನೆ ರೋಗಕ್ಕೀಗ ಬಂದು ಸಾಯ್ಕೊಂಡು ನಳ್ಕೊಂಡು ಹೋಗೋಕ್ಕಿಂತ ಹಿಂಗೆ ಪಟ್ಟ ಅಂತ ಹೊಂಟೋದ್ರೆ ಏನು ಜೀವಕ್ಕೆ ನೆಮ್ಮದಿ. ಸುಮ್ಮನಿರು. ಅವರೇ ಯಾಕತೆ ಪುಣ್ಯ ಮಾಡಿದ ಜನ್ಮ. ಆಮೇಲೆ ರೋಗ ಬಂದು ನಳ್ಕೊಂಡು ಸತ್ಕೊಂಡು. ಸರಿ ಕಣಮ್ಮ, ಎಲ್ಲ ರೆಡಿಯಾಗಿ ಮತ್ತೆ ಆಟೋ ಕೇಳ್ತೀನಿ. ಮತ್ತೆ ಪಾರತಿನ ಏನು ಮಾಡೋದು? ಇನ್ನೇನು ಮಾಡೋಕ್ಕದು? ಕರ್ಕೊಂಡು ಹೋಗೋದಕ್ಕಂತಕೋ ಇನ್ನೇನು ಮಾಡೋಕ್ಕದು? ಅವ್ರ ಅತ್ತೆ ಸುತ್ತೋದ್ರೆ ಅಂದರೆ ಹಂಗೆ ಬಿಡೋಕ್ಕದ? ಕರ್ಕೊಂಡು ಹೋಗೋದ ಇಲ್ಲ ಕುಳೆ ಹೋಗೋದು. ಆಟ ಕರ್ಕೊಂಡು ಹೋಗೋಕ್ಕಾಯ್ತದೆ ಏನೋ ಕೂಡ್ಕಿಟ್ರಲ್ಲಿ ಸಾಕಾಕಿಲ್ಲ ಕತೆ ಇರೋದೊಂದು ಕೂಡ್ರು. ಎಷ್ಟು ಜನ ಹೋಗೋಕ್ಕದು? ಒಂದು ಆಟೋ ಕೇಳು. ಅವ್ರು ಇಲ್ಲಿ ಎಷ್ಟೊತ್ತಿಗೆ ಬಂದಾರಂತೆ? ಯಾವುದು ಕೇಳುವೆ? ಅದೇ ಈಗ ಹೊರಟ್ಕೊಂಡಿದಾರಂತೆ. ಇನ್ನು ವೇಲಿಗೆ ತಕ್ಕಿಕ ಬರೋಗಂಟ ಇನ್ನು ಭಾರಿ ಒತ್ತಿ ಆಯ್ತದೆ. ಒಂದು 2 ಗಂಟೆ ಟೈಮ್ ಆದದೇನೋ. ಆಮೇಲೆ ಅವರು ಶಾಸ್ತ್ರ ಗೀಸ್ತ್ರ ಅದು ಇದು ಅಂತ ಮಾಡ್ತಾ ಕುತ್ಕೊಳ್ಳಲ್ವೋ ಗೊತ್ತಿಲ್ಲ. ಸಾವನ್ ಮನೆ ಗೊತ್ತು ನೋಡೋಕ್ಕಾಯ್ತಿಲ್ಲ. ಜಲ್ದಿ ಹೋಗೋಕ್ಕಾಯ್ತದೆ. ಆಮೇಲೆ ಪೂಜೆ ಗೀಜೆ ಮಾಡಬೇಕು ಎಣಿಗೆ. ಆಮೇಲೆ ಏನೇನೋ ಇರ್ತಾವಲ್ಲ ಅವನ್ನೆಲ್ಲ ಮಾಡಬೇಕು. ಇನ್ನು ಎಷ್ಟೊತ್ತದ ಕಾಣಕನತ್ತೆ. ಅಯ್ಯೋ ಸಾವು ಹೋಯ್ತಿರೋದು. ಗೊತ್ತು ನೋಡೋಕ್ಕಾಯ್ತಿಲ್ಲ ಕತೆ. ಒಂಟ್ಕಳಿ ಈಗ ಪಾರತಿಗೆ ಏನಾದ್ರು ಕೊಡು. ಅವ್ಳಿಗೋಸಿ ತಿನ್ಸ್ಬಿಡು. ಬೇಡ ಅಂದ್ರೆ ಕೇಳಬೇಡ. ಹೊಸಿ ತಿನ್ಸು. ಮಗಿಗೆ ಹಾಲು ಗೀಲು ಕುಡಿಸ್ಬೇಕು ಆಯ್ತಾ? ಹಾಲು ಕುಡಿಸ್ಕೊ ಮಗಿಗೆ ಅಂತನ್ನು. ಒಂದು ಬಾಟ್ಲಿಗೆ ಹಾಲು ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು ಹಾಕೋ. ಅಲ್ಲಿ ಹತ್ರ ಪತ್ರ ಯಾರನ್ನ ಕೇಳಕ್ಕೆ ಹೋಗೋದು? ಹಾಲು ಕೊಡಿ ಅದು ಕೊಡಿ ಇದು ಕೊಡಿ ಅನ್ಕೊಂಡು ಒಂದು ಬಾಟ್ಲಿಗೆ ಹಾಲು ಕಾಯಿಸ್ಕೊ ಹಾಕೋ. ಆಮೇಲೆ ಸರಿ ಇಲ್ಲ ಕುಳೆ ಹೋಗು ಮತ್ತೆ. ಸರಿ ಕಣಮ್ಮ. ಥೂ ಎಂಥ ಕೆಲಸ ಆಗೋಯ್ತು. ಈಗಿದ್ದವ್ರು ಈಗ ಇರೋಕ್ಕಿಲ್ಲ. ಮತ್ತೆ ಭಾರಿ ಬೇಜಾರಾಯ್ತದೆ ಕಣತೆ ನನಗೆ ಲಕ್ಷ್ಮಿ. ನನಗೂ ಅಷ್ಟೇ ಭಾರಿ ಬೇಜಾರಾಯ್ತಾ ಕೂತದೆ. ಅವಳು ಎಂಥವಳರು ಆಗಿರಲಿ ಆದ್ರೂ ಅಯ್ಯೋ ಒಂದ್ಸಲ ಅನಿಸ್ತದೆ ಇಂಥ ಸವೇ ವಾಸಿ ಅಂತ. ಆದರೆ ರೋಗ ಇಲ್ಲ, ರುಜಿನ ಇಲ್ಲ, ಏನಿಲ್ಲ. ಸುಮ್ಮನೆ ಹಂಗೆ ಹೊಂಟೋದ್ಲಲ್ಲ. ನಾನು ಅನ್ಕೊಂಡಿದ್ದಿಲ್ಲ ಲಕ್ಷ್ಮಿ, ನಾನು ಅನ್ಕೊಂಡಿದ್ದಿಲ್ಲ ಹಿಂಗಾಗೋಯ್ತದೆ ಅಂತ. ಸರಿ ಬಾ, ಗೊತ್ತಾಯ್ತದೆ, ಹೋಗೋಕ್ಕಾಯ್ತದೆ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದಾ ಮತ್ತೆ.